ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ರೇಣುಕಾಸ್ವಾಮಿ ಮೃತದೇಹವನ್ನ ಸಾಗಿಸಿದ್ದ ಕಾರು ಸೀಸ್. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನ ಮನೆ ಬಳಿ ಇದ್ದ ಮಹೀಂದ್ರ ಸ್ಕಾರ್ಪಿಯೋ ಕಾರು ಜಪ್ತಿ. ಪೊಲೀಸ್ ಕಸ್ಟಡಿಯಲ್ಲಿರೋ ಪವಿತ್ರ ಗೌಡಗೆ ಪಶ್ಚಾತ್ತಾಪ. ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಕಸ್ಟಡಿಯಲ್ಲಿ ಅಳಲು. ಮೆಸೇಜ್ ಬಗ್ಗೆ ದರ್ಶನ್ಗೆ ಹೇಳಬಾರದಾಗಿತ್ತು ಅಂತ ಮರುಕ. ಇವತ್ತು 4 ಹತ್ಯೆ ಆರೋಪಿಗಳಿಂದ ಸ್ಥಳ ಮಹಜರು. ಕಿಡ್ನಾಪ್ ಮಾಡಿದ್ದ ಚಿತ್ರದುರ್ಗದಲ್ಲಿ ಸ್ಪಾಟ್ ವೆರಿಫಿಕೇಶನ್. ರಾಘವೇಂದ್ರ, ಕಾರ್ತಿಕ್, ನಂದೀಶ್, ಪವನ್ನ ಕರೆದೊಯ್ಯಲಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು. ರೇಣುಕಾಸ್ವಾಮಿ ಮನೆಗೆ ಚಿತ್ರದುರ್ಗದ ಸಂಸದರ ಭೇಟಿ. ಮೃತನ ತಂದೆ ತಾಯಿಗೆ ಸಾಂತ್ವನ ಹೇಳಿದ ಗೋವಿಂದ ಕಾರಜೋಳ. ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ಬಿಜೆಪಿ ನಾಯಕನ ಆಗ್ರಹ. ಸರ್ಕಾರ ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ. ರೇಣುಕಾಸ್ವಾಮಿ ಹತ್ಯೆಗೈದ ಎಲ್ಲರಿಗೂ ಶಿಕ್ಷೆಯಾಗುತ್ತೆ. ಸಂತ್ರಸ್ತ ಕುಟುಂಬದ ಜೊತೆ ನಾವು ನಿಲ್ತೀವಿ ಎಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಕೊಲೆ ಆರೋಪದ ಬೆನ್ನಲ್ಲೇ ದರ್ಶನ್ ಮೇಲೆ ವನ್ಯಜೀವಿ ಕಾಯ್ದೆ ಉಲ್ಲಂಘನೆ ಆರೋಪ. ಸೂಕ್ಷ್ಮ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿ ಜೊತೆ ಬಾಡೂಟ, ಎಣ್ಣೆ ಪಾರ್ಟಿ. ಫಾರೆಸ್ಟ್ ಆಕ್ಟ್ ಉಲ್ಲಂಘಿಸಿದ ಫೋಟೋಗಳು ವೈರಲ್. ಲೋಕಸಮರದ ಬಳಿಕ ಮೊದಲ ಕ್ಯಾಬಿನೆಟ್ ಮೀಟಿಂಗ್. ಇವತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಿಗಲಿದೆ ಸ್ಪಷ್ಟ ಚಿತ್ರಣ. ಅಭ್ಯರ್ಥಿಗಳನ್ನ ಗೆಲ್ಲಿಸದ ಸಚಿವರ ಭವಿಷ್ಯದ ಬಗ್ಗೆಯೂ ಸಿಎಂ ಚಿಂತನೆ. ನಾವು ಇರೋವರೆಗೂ ಗ್ಯಾರಂಟಿಗಳು ಇರುತ್ತವೆ. 5 ಗ್ಯಾರಂಟಿ ಯೋಜನೆಗಳು ನಿಲ್ಲಿಸುವ ಮಾತೇ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ. ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಎಲೆಕ್ಷನ್ ಬಗ್ಗೆಯೂ ಚಿಂತನೆ. ಬಿಬಿಎಂಪಿ ಚುನಾವಣೆ ಬಗ್ಗೆಯೂ ಮಾತುಕತೆ ಸಾಧ್ಯತೆ. ಭವಾನಿ ರೇವಣ್ಣ ಕಾರು ಚಾಲಕನ ಮೇಲೆ ಮಹಿಳೆ ಕಿಡ್ನಾಪ್ ಆರೋಪ. ಎಸ್ಐಟಿಗೆ ಸಿಗದೆ ತಲೆಮರೆಸಿಕೊಂಡಿರುವ ಅಜಿತ್. ಹೊಳೆನರಸೀಪುರದ ಮೂಡಲಹಿಪ್ಪೆಯಲ್ಲಿರುವ ಆರೋಪಿ ಮನೆ ಮೇಲೆ ಕಲ್ಲಿನ ದಾಳಿ. ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರುವ ಪ್ರಜ್ವಲ್. ಮತ್ತೊಂದು ಕೇಸ್ನಲ್ಲಿ ಜೂನ್ 18ರವರೆಗೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಕಸ್ಟಡಿ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ನಿಂದ ಬಾಡಿ ವಾರೆಂಟ್. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನಿರಂತರ ಮಳೆ. ಹೊಸಪೇಟೆ ಮುಖ್ಯ ರಸ್ತೆ ಮೇಲೆ ಹರಿದಾಡಿದ ಮಳೆ ನೀರು. ತಗ್ಗು ಪ್ರದೇಶದಲ್ಲಿ ನೀರು ನುಗ್ಗಿ ಅವಾಂತರ. ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂದುವರಿದ ವರುಣನ ಅಬ್ಬರ. ಕೇಂದ್ರೀಯ ಬಸ್ ನಿಲ್ದಾಣ ಜಲಾವೃತ. ವಾಣಿಜ್ಯ ಮಳಿಗೆಗಳಿಗೆ ನುಗ್ಗಿದ ನೀರು. ಕೆಸರುಗದ್ದೆಯಂತಾದ ಹುಲಿಗಿ ದೇವಸ್ಥಾನದ ಜಾತ್ರೆ ಆವರಣ. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗೆಯಲ್ಲಿ ನಿರಂತರವಾಗಿ ಸುರಿಯುತ್ತಿರೋ ಮಳೆ. ಕೊಂಡಗುಳಿ ಗ್ರಾಮದ ರಸ್ತೆಗಳಾಗಿವೆ ಕೆಸರುಗದ್ದೆ. ರೋಡ್ಗಳ ಅವ್ಯವಸ್ಥೆ ನೋಡಿ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಿಡಿಶಾಪ. ಮಹಾರಾಷ್ಟ್ರದಲ್ಲೂ ಮಳೆರಾಯನ ಆರ್ಭಟ. ವರುಣನ ಆಗಮನದಿಂದ ಜನಜೀವನ ಅಸ್ತವ್ಯಸ್ತ. ಅಹಮದ್ ನಗರ ಜಿಲ್ಲೆಯಲ್ಲಿ ಉಕ್ಕಿ ಹರಿಯುತ್ತಿರೋ ನದಿ ತೊರೆಗಳು. ಒಡಿಶಾ ಸರ್ಕಾರ ರಚನೆ ಆಗ್ತಾ ಇದ್ದಂತೆ ಮತದಾರರಿಗೆ ಬಂಪರ್. ಪುರಿ ಶ್ರೀ ಜಗನ್ನಾಥ ದೇವಸ್ಥಾನಕ್ಕೆ 500 ಕೋಟಿ ಕಾರ್ಪಸ್ ಫಂಡ್. ಹೊಸ ನೀತಿ ಅಡಿಯಲ್ಲಿ ರೈತರಿಗೆ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 3,100 ರೂಪಾಯಿ ರೇಟ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿ. ಉಗ್ರ ಕೃತ್ಯವನ್ನ ಖಂಡಿಸಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರತಿಭಟನೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳದಿಂದ ಹೋರಾಟ. ಕುವೈತ್ನ ಮಂಗಾಫ್ನಲ್ಲಿ ಭಾರೀ ಅಗ್ನಿ ಅವಘಡ. ಬೆಂಕಿ ದುರಂತದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಂದಿಯ ದುರ್ಮರಣ. ಮೃತರ ಪೈಕಿ 40 ಜನ ಭಾರತೀಯರು. ಕುವೈತ್ನಲ್ಲಿ ಸಂಭವಿಸಿದ ಅಗ್ನಿ ದುರಂತದ ಕುರಿತು ಪ್ರಧಾನಿ ಮೋದಿ ಸಭೆ. ದುರಂತದಲ್ಲಿ ಸಾವನ್ನಪ್ಪಿದ ಭಾರತೀಯರ ಕುಟುಂಬಗಳಿಗೆ ಕೇಂದ್ರದ ನೆರವು.
ಮೃತರಿಗೆ ತಲಾ 2 ಲಕ್ಷ ರೂಪಾಯಿ, ಗಾಯಾಳುಗಳಿಗೆ 50,000 ಪರಿಹಾರ. ಕುವೈತ್ ದುರಂತ ಸ್ಥಳದಲ್ಲಿ ಭಯದಲ್ಲಿರುವ ಕನ್ನಡಿಗರು. ಬೆಂಕಿ ಜೊತೆ ಜನರಲ್ಲಿ ಆವರಿಸಿಕೊಂಡ ಭಯ, ಭೀತಿ ಆವರಿಸಿದ್ದ ಜನರ ಜೊತೆ ನಿಂತ ಅಲ್ಲಿಯ ಅಧಿಕಾರಿಗಳು. ಟಿ20 ವರ್ಲ್ಡ್ ಕಪ್ನಲ್ಲಿ ಯುಎಸ್ಎ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. 7 ವಿಕೆಟ್ಗಳಿಂದ ಜಯಭೇರಿ ಬಾರಿಸಿದ ಟೀಂ ಇಂಡಿಯಾ ಸೂಪರ್ 8 ಹಂತಕ್ಕೆ ಕ್ವಾಲಿಫೈ ಆದ ರೋಹಿತ್ ಪಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.